ಅಂತ ಕಾಡಿಸಿ ಪೀಡಿಸಿ ಮದುವೆಯಾದ. 3 ಮಕ್ಕಳಾದ ಮೇಲೆ ಮತ್ತೊಬ್ಬಳ ಹಿಂದೆ ಹೋದ. ಮಕ್ಕಳ ಜೊತೆ ಬೀದಿಗೆ ಬಿದ್ದ ತಾಯಿ ಬದುಕು ಬರ್ಬಾದ್. ರಸ್ತೆಯಲ್ಲೇ ಚಾಪೆ ಹಾಸಿಕೊಂಡು ಮಲಗಿರುವ ಮಕ್ಕಳು, ಪಕ್ಕದಲ್ಲೇ ಕುಳಿತು ಮಕ್ಕಳ ಆರೈಕೆ ಮಾಡ್ತಾ ಇರುವ ತಾಯಿ. ಭಿಕ್ಷಾಟನೆಯೇ ಜೀವನಕ್ಕೆ ಆಧಾರ. ಬೆಳಗಾವಿಯ ಈ ಬಡ ಕುಟುಂಬಕ್ಕೆ ಬಂದಿರುವ ದುಸ್ಥಿತಿ ನಿಜಕ್ಕೂ ಕರುಣಾಜನಕ. 3 ಹೊತ್ತು ಊಟ ಮಾಡಲಾಗದೆ, ನೆತ್ತಿ ಮೇಲೆ ಸೂರಿಲ್ಲದೆ ತನ್ನ 3 ಮಕ್ಕಳೊಂದಿಗೆ ಬೀದಿಗೆ ಬಿದ್ದಿರುವ ಈ ನತದೃಷ್ಟಿಯ ಹೆಸರು ಸುಮಿತ್ರಾ ಮುಸಲ್ಮಾರಿ. ಮೂಲತಃ ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮದವಳು. ಕಳೆದ 5-6 ತಿಂಗಳಿನಿಂದ ಭಿಕ್ಷೆ ಬೇಡಿ ಮಕ್ಕಳನ್ನ ಸಾಕ್ತಾ ಇದ್ದು ಬೆಳಗಾವಿ ರೈಲ್ವೆ ನಿಲ್ದಾಣದಲ್ಲಿ ಜೀವನ ಸಾಗಿಸ್ತಿದ್ದಾಳೆ. ಹಾಗಂತ ಇವಳೇನು ನಿರ್ಗತಿಗಳಲ್ಲ. ಆದ್ರೆ ಕಟ್ಟಿಕೊಂಡ ಗಂಡ ಮಾಡಿದ ಮೋಸ ಸುಮಿತ್ರಾ ಹಾಗೂ ಆಕೆ ಮಕ್ಕಳ ಬದುಕನ್ನ ಬರ್ಬಾದ್ ಮಾಡಿದೆ. ಸುಮಿತ್ರಾಳ ಕುಟುಂಬ ಬೆಳಗಾವಿಯಲ್ಲೇ ನೆಲೆಸಿದೆ. ಯಲ್ಲಪ್ಪ ಮುಸಲ್ಮಾರಿ ಎಂಬಾತ ಸುಮಿತ್ರಾಳ ಹಿಂದೆ ಬಿದ್ದಿದ್ದು ನೀನಿಲ್ಲದೆ ನಾನು ಬದುಕಲ್ಲ ಅಂತ ಕಾಡಿಸಿ ಪೀಡಿಸಿ 2008ರಲ್ಲಿ ಕುಟುಂಬಸ್ಥರ ವಿರೋಧದ ಮಧ್ಯೆಯೂ ರಿಜಿಸ್ಟರ್ ಮದುವೆ ಆಗಿದ್ದಾನೆ. ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇದ್ದ ಜೋಡಿ ಇಬ್ಬರು ದುಡಿದು ಸಂಸಾರ ನಡೆಸ್ತಾ ಇದ್ರು. ಈ ದಂಪತಿಗೆ 2 ಹೆಣ್ಣು ಹಾಗೂ 1 ಗಂಡು ಮಗುವಿದೆ. ಆದ್ರೆ ಸುಮಿತ್ರಾಳ ಜೊತೆ 6 ವರ್ಷ ಸಂಸಾರ ನಡೆಸಿದ ಯಲ್ಲಪ್ಪ 2013ರಲ್ಲಿ ಪತ್ನಿಯನ್ನ ತೊರೆದು ಬೇರೊಬ್ಬಳ ಹಿಂದೆ ಹೋಗಿದ್ದ. ಗಂಡ ಬಿಟ್ಟು ಹೋದ್ರು ಎದೆಗುಂದದ ಸುಮಿತ್ರಾ ರೈಲ್ವೆ ನಿಲ್ದಾಣದಲ್ಲೇ ಹಣ್ಣು ಹಂಪಲು ಮಾರಿ ಮಕ್ಕಳನ್ನ ಸಾಕ್ತಿದ್ಲು. ಆದ್ರೆ ವಿಧಿಗೆ ಈಕೆ ಮೇಲೆ ಅದ್ಯಾವ ಕೋಪವಿತ್ತು. 4 ತಿಂಗಳ ಹಿಂದೆ ಬೈಕ್ ಆಕ್ಸಿಡೆಂಟ್ ನಲ್ಲಿ ಗಂಭೀರ ಪೆಟ್ಟಾಯಿತು. ಆಗಿನಿಂದ ಈಕೆಗೆ ಉದ್ಯೋಗ ಮಾಡೋದು ಕಷ್ಟವಾಗಿದ್ದು ಜೀವನ ನಿರ್ವಹಣೆಗೆ ಅನಿವಾರ್ಯವಾಗಿ ಭಿಕ್ಷಾಟನೆಗೆ ಇಳಿದಿದ್ದಾಳೆ. ಇಷ್ಟು ದಿವಸ ನನ್ನ ಮಕ್ಕಳಿಗೆ ನಾನು ದುಡಿದು ಸಾಕ್ತಾ ಇದ್ದೆ. ಇವಾಗ ನಂಗೆ ಆಕ್ಸಿಡೆಂಟ್ ಆದಾಗಿಂತ್ರ ನನ್ನ ಮಕ್ಕಳಿಗೆ ಸಾಕಾಗತ್ತಿಲ್ಲ. ನಾನು ಭಿಕ್ಷಾ ಬೇಡ ನನ್ನ ಮಕ್ಕಳಿಗೆ ಜಪಾನ್ ಮಾಡತ್ತೆ. ನಾನು ಕಷ್ಟದಲ್ಲಿರುವ ಸುಮಿತ್ರಾ ಈಗ ಅನ್ಯಾಯ ಮಾಡಿದ ಪತಿ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾಳೆ. ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲು ಆಗ್ತಿಲ್ಲ, ನನಗೆ ನನ್ನ ಪತಿ ವಾಪಸ್ ಬೇಕು ಅಂತ ಠಾಣೆ ಮೆಟ್ಟಿಲೇರಿದ್ದಾಳೆ. ಮಕ್ಕಳ ಭವಿಷ್ಯ, ಜೀವನ ನಿರ್ವಹಣೆ ಹೀಗೆ 10 ಸವಾಲು ಸುಮಿತ್ರಾಳ ಮುಂದಿದ್ದು ಕೈ ಕೊಟ್ಟು ಹೋದ ಗಂಡ ಇನ್ನಾದ್ರೂ ಮರಳಿ ಬರಲಿ ಅಂತ ಹಂಬಲಿಸ್ತಾ ಇದ್ದಾಳೆ. ಅನಿಲ್ ಕಾಜ್ಕರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.